ಮೀನಿನಿಂದನೇ ಅವ್ರ ಮಾವಂಗೆ ಅಪಾಯ ಅಂತಂತ ತಿಳ್ಕೊಂಡು ತುಂಬಾ ಬೇಜಾರಾಗಿ ಮೀನರಮ್ಮ ಇದ್ದರು ಸ್ವಾಮೀಜಿ ಕರ್ಸೋಕ್ಕೆ ಯೋಚನೆ ಮಾಡ್ತಾರೆ. ಆವಾಗ ಕನಕ ಇದ್ದವಳು ಹೇಳ್ತಾಳೆ, ಆ ಮೀನಾಗ ಅಕ್ಕಂಗೆ ಒಂದ್ಸಲ ಆದರೂ ಹೇಳಮ್ಮ ಅಂತ. ಸುಮ್ಮನಿರು, ನಿನಗೇನು ಅರ್ಥ ಆಗಲ್ಲ, ನಾನು ಏನೋ ಎಲ್ಲ ಹೇಳ್ಕೊತೀನಿ, ನೀನು ಸುಮ್ಮನಿರು, ನಾನು ಫೋನ್ ಮಾಡಿದ್ದೀನಿ ಮೀನಂಗೆ ಆಗಲೇ ಬರೋದಕ್ಕೆ, ನೀನು ಸುಮ್ಮನೆ ಇರು ಅಂತ ಮೀನರಮ್ಮ ಇದ್ದವಳು ಸುಮ್ಮನೆ ಸಮಾಧಾನ ಮಾಡ್ತಾಳೆ. ಆಗ ಮಂಜು ಇದನ್ನು ಹೇಳ್ತಾನೆ, ಬಿಡಕ್ಕ, ಏನೂ ಆಗಲ್ಲ, ಅಮ್ಮ ಮಾಡ್ತಿರೋದು ಸರಿಯೇ, ಸುಮ್ಮನಿರು, ನಾನು ಸ್ವಾಮೀಜಿನ ಕರೆಸಿದಾರಲ್ಲ, ಏನೋ ಒಂದು ಪರಿಹಾರ ಮಾಡ್ತಾರೆ, ಟೆನ್ಷನ್ ಆಗಬೇಕಾ ನೀನು, ಸುಮ್ಮನೆ ಇರು, ಏನೂ ಆಗೋದಿಲ್ಲ ಅಂತಂದ್ರೆ. ಅಷ್ಟೊತ್ತಿಗೆ ಮೀನಾ ಕೂಡ ಬರ್ತಾರೆ, ಸ್ವಾಮೀಜಿ ಕೂಡ ಬರ್ತಾರೆ. ಯಾಕೆ ಮೀನಾ ತಲೆ ಕೆಡಿಸ್ಕೋಬೇಡ, ಮೊದಲೆಲ್ಲ ಆ ಥರ ಇದ್ದಿದ್ದು, ಇವಾಗೇನು ಆ ಥರ ಜಾತಕ ಪಾತಕ ಅಂತ ಏನಿಲ್ಲ, 2 ವರ್ಷದಿಂದ ಅಲ್ಲೇ ಇದೆಯಾ ತಾನೆ, ಯಾರಿಗಾದರೂ ಏನಾದರೂ ಆಗಿದೆಯಾ, ಏನೂ ಇಲ್ಲ, ನಾನು ಪರಿಹಾರ ಹೇಳ್ತೀನಿ ನಿನಗೆ, ಅದನ್ನ ಮಾಡು ಅಂತ ಹೇಳ್ತಾರೆ. ಆವಾಗ ಮಾವಿಂದು ಜಾತಕ ಎಲ್ಲ ಕೇಳ್ತಾರೆ ಸ್ವಾಮೀಜಿ. ಆವಾಗ ಜಾತಕ ಎಲ್ಲ ಹೇಳಿದಾಗ ಹೇಳ್ತಾರೆ, ಇದರಲ್ಲಿ ಏನು ಗೋಚರ ಆಗ್ತಿಲ್ಲ, ನಿಮ್ಮ ಮಾವನ ಬಗ್ಗೆ, ನಿಮ್ಮ ಅತ್ತೆ ಬಗ್ಗೆ ಗೋಚರ ಆಗ್ತಿದೆ, ಇಲ್ಲಿ ನಿಮ್ಮ ಅತ್ತೆ ತುಂಬ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಹೇಳ್ರಿ ಪರಿಹಾರ ಸ್ವಾಮೀಜಿ ಅಂತ ಮೀನಾ ಕೇಳ್ತಾಳೆ. ಏನಿಲ್ಲ, 101 ಮಣ್ಣಿನ ದೀಪನ ಹಚ್ಚಬೇಕು, ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ನೀನಿಲ್ಲ, ನಿಮ್ಮ ಅತ್ತೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಅತ್ತೆ ಮಾಡಲ್ಲ, ನಾನೇ ಮಾಡ್ತೀನಿ ಸ್ವಾಮೀಜಿ, ಈ ಪರಿಹಾರ ಆದರೆ ಸಾಕು, ನನ್ನಿಂದ ಯಾರಿಗೂ ಮನೇಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾನೆ. ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡ, ಈ ಥರ ಮಾಡು, ಪರಿಹಾರ ಸಿಕ್ಕೇ ಸಿಗುತ್ತೆ ನಿನಗೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹೇಳ್ಬಿಟ್ಟು ಮನೆಗೆ ಹೊರಡ್ತಾರೆ. ಇನ್ನೊಂದು ಕಡೆ ತಾರಯ್ಯ ಮತ್ತು ಅವ್ರ ಅಪ್ಪನ ಹತ್ರ ಹೋಗ್ತಾಳೆ. ತಾರ ತುಂಬ ಬೇಜಾರಾಗಿರ್ತಾಳೆ, ಅವ್ರ ಅಪ್ಪಂಗೆ ತುಂಬಾ ಸೀರಿಯಸ್ ಆಗಿರುತ್ತೆ. ಅಲ್ಲಿಗೆ ಮಂಜು ಇದನ್ನು ಹೋಗ್ಬಿಟ್ಟು, ತಾರ ಸಾರಿ ಥರ, ನಾನು ಫೋನ್ ಇದಕ್ಕೆ ಮಾಡಿದೆ ಅಂತ ಗೊತ್ತಿರಲಿಲ್ಲ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಇರಲಿ ಬಿಡು, ಪರವಾಗಿಲ್ಲ, ಏನೂ ಆಗೋದಿಲ್ಲ, ತಲೆಗೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಆವಾಗ ನರ್ಸಿದರು ಅಷ್ಟೊತ್ತಿಗೆ ಬಂದು, ಯಾರು ಇಲ್ಲಿ ತಾರ ಅಂತ ಕೇಳ್ತಾರೆ. ಅದಕ್ಕೆ ಇದ್ರು, ನಾನೇ ತಾರ, ಇಲ್ಲಿ ನಿಮ್ಮ ಅಪ್ಪ ಕರಿತಿದ್ದಾರೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಅಲ್ಲಿ ಕರೀತಾರೆ, ಬಾ ಮಗಳೇ ಇಲ್ಲಿ ಅಂತ ಕಳ್ತಾರೆ. ಅಪ್ಪ ಯಾಕಪ್ಪ, ಏನಾಯಿತು, ನಿನಗೆ ಹುಷಾರಿಲ್ಲ ತಾನೇ, ಬೇಗ ಹುಷಾರಾಗಪ್ಪ, ಇಲ್ಲಾಂದರೆ ನೋಡು ನಿನಗೆ ನಾನು ಬೈದೇ ಬಿಡ್ತೀನಿ ನಿನಗೆ, ನಾನು ಸರಿಯಾಗಪ್ಪ ಅಂತ. ಏನೂ ಆಗೋಲ್ಲ, ನೀನು ಇಲ್ಲಾಂದರೆ ನಾನು ಹೆಂಗಪ್ಪ ಇರಲಿ, ನನಗೆ ನನ್ನ ಬಿಟ್ಟು ಹೋಗಬೇಡ ಕಣಪ್ಪ ನೀನು ಅಂತ ತಾರ ತುಂಬಾ ಅಳ್ತಿರ್ತಾಳೆ. ಅದಕ್ಕೆ ಅಳ್ತಿರೋ ನೋಡಲ್ಲಾರೆ ಅವ್ರ ಅಪ್ಪ ಇದ್ದಾನೆ, ನಿಂಗೊಂದು ಕುಟುಂಬ ಇದೆ ಅಂತ ಅವಳು ಹಳೆ ಸತ್ಯಗಳನ್ನೆಲ್ಲನೂ ಹೇಳ್ತಾರೆ. ನಿಂಗೊಂದು ಕುಟುಂಬ ಇದೆ, ಎಲ್ಲ ನನಗೆ ನೀರಲ್ಲಿ ಸಿಕ್ಕಿರೋದು ಅಂತ ಎಲ್ಲನೂ ಕೂಡ ಹೇಳ್ತಾಳೆ. ಅದನ್ನು ಹೇಳ್ತಾ ಹಂಗೆ ಮಂಜು ವಿಷಯ ಕೂಡ ಕೇಳ್ತಾರೆ. ಮಂಜು ಒಪ್ಕೊಂಡ ನಿನಗೆ ಮದುವೆ ಆಗೋಕ್ಕೆ ಹೇಳ್ತಾನೆ. ಆವಾಗ ತಾರ ಇದ್ದರೂ ಯೋಚನೆ ಮಾಡ್ತಾಳೆ, ಇವಾಗಲೇ ಅಪ್ಪಂಗೆ ತುಂಬಾ ಬೇಜಾರಾಗಿದೆ ಅಲ್ವಾ, ನಾನೇನಾದರೂ ಹೇಳಿದ್ರೆ ತುಂಬಾ ಹುಷಾರಿಲ್ಲಂಗಾಗಿದೆ ಮೊದಲೇ, ಇವಾಗ ಸುಮ್ಮನೆ ಸೀರಿಯಸ್ ಆಗುತ್ತೆ ಅಂತ. ಏನೂ ಇಲ್ಲ ಮಂಜು ನನಗೆ ಒಪ್ಕೊಂಡ ಮದುವೆ ಆಗೋಕ್ಕೆ ಅಂತ. ಆವಾಗ ತಾರ ಇದನ್ನು ಹೋಗ್ಬಿಟ್ಟು ಮಂಜು ಕರಿ ಅಂತ ಹೇಳ್ತಾನೆ. ಅದಕ್ಕೆ ಮಂಜು ಇದನ್ನು ಕರ್ಕೊಂಡು ಕೈ ಜೋಡಿಸ್ಬಿಟ್ಟು ತಾರ ಅದಲ್ಲಂದ್ರೆ ಅಲ್ಲೇ ಹಂಗೆ ಸತ್ತೋಗ್ಬಿಡ್ತಾಳೆ. ಆಗ ತಾರ ತುಂಬ ಬಿಕ್ಕಿ ಅಳ್ತಾಳೆ. ಆ ಆಫೀಸರು ಕೂಡ ತುಂಬ ವರ್ಕ್ ಮಾಡ್ತಿರೋರೆಲ್ಲ ಆಫೀಸರೆಲ್ಲರೂ ತುಂಬಾ ಅಳ್ತಾನೇ ಇರ್ತಾರೆ, ತುಂಬಾ ಅಳ್ಕೊಂಡು ಎಲ್ಲರೂ ಇದು ಮಾಡ್ತಿರ್ತಾರೆ. ಆವಾಗ ತುಂಬಾ ಬೇಜಾರು. ತಾರ ಇದ್ದವಳು, ಅಪ್ಪ ನಾನು ಯಾಕಪ್ಪ ಬಿಟ್ಟು ನಾನು ಒಬ್ಳನ್ನ, ಪ್ಲೀಸ್ ಕಣಪ್ಪ ಬೇಗ ಬಾರಪ್ಪ, ನಾನು ಬಿಟ್ಟು ಹೋಗಬೇಡ ಕಣಪ್ಪ ಅಂತ ತುಂಬಾ ಅಳ್ತಿರ್ತಾಳೆ. ಆಮೇಲೆ ಶಾಂತಿ ಇದ್ದವಳು ಮತ್ತು ವಿಶಾಲಾಕ್ಷಿ ಕರ್ಕೊಂಡು ಹೋಗ್ಬಿಟ್ಟು ಆ ಸ್ವಾಮೀಜಿ ಹತ್ರ ಹೋಗಿರ್ತಾರೆ. ಆ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಈಗ ನಮ್ಮ ಗಂಡನ ವಿಷಯ ಏನಾಯಿತು, ತುಂಬಾ ಇದಾಗಿದೆಯಲ್ಲ, ಪ್ರಾಬ್ಲಮ್ ಆಗಿದೆಯಲ್ಲ, ಮೀನನ್ನು ಮನೆಯಿಂದ ಕಳಿಸಿದ್ರೆ ಮಾತ್ರ ಅಂತಲ್ಲ ನನ್ನ ಗಂಡ ಇದು ಪರಿಹಾರ ಆಗೋದು ಅಂತ ಹೇಳ್ತಾರೆ. ನನ್ನ ಸೊಸೆ ಮನೆ ಬಿಟ್ಟು ಕಳ್ಸೋಕ್ಕೆ ಯಾರೂ ರೆಡಿ ಇಲ್ಲ, ನಾನು ಏನು ಮಾಡಲಿ, ಪರಿಹಾರ ಬೇರೆ ಏನಾದರೂ ಇಲ್ಲ, ಆಗಲಿ ನಿನಗೆ ಪರಿಹಾರ ಹೇಳಿದ್ದೀನಿ ನಾನು, ನಿನ್ನ ಸೊಸೆನೇ ಮನೆ ಬಿಟ್ಟು ನೀನು ಕಳಿಸ್ಬೇಕಾಗಿರೋದು, ಇಲ್ಲಾಂದರೆ ನಿಂಗೆ ತಾಳಿ ಭಾಗ್ಯ ಕಳ್ಕೊಬೇಕಾಗುತ್ತೆ ಅಂತ ಹೇಳ್ತಾರೆ. ಆಯಿತು, ನಾನು ಹೆಂಗಾರ ಮಾಡಿಬಿಟ್ಟು ಮನೆ ಬಿಟ್ಟು ಕಳಿಸ್ತೀನಿ ಅಂತ ಸ್ವಾಮೀಜಿ ಜೊತೆ ಹೇಳ್ಬಿಟ್ಟು ಹೋಯ್ತಾಳೆ. ಇನ್ನೊಂದು ಕಡೆ ಕನಕ ಹತ್ರ ಹೋಗ್ಬಿಟ್ಟು ಕಸ್ತೂರಿ ಹೇಳ್ತಾಳೆ, ಬಾ ಕಸ್ತೂರಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಅಂತ ಅವ್ರ ಕೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ಬಾ ಇವಾಗ ಮೀನನ್ನ ಮನೆ ಬಿಟ್ಟು ಕಳ್ಸೋಣ ಅಂತ. ಯಾಕೆ ಮೀನಾ ಏನು ಮಾಡಿದ್ಲು ನಿನಗೆ ಆವಾಗಲೇ ಅಂತ ಹೇಳ್ತಾರೆ. ಇಲ್ಲ, ಅವಳಿಂದನೇ ನನ್ನ ಗಂಡನ ಸಮಸ್ಯೆ ಆಗ್ತಿದೆ ಅವರು ಅಂತ ಹೇಳ್ತಾರೆ. ಯಾಕೆ, ಅವಳಿಂದ ಯಾವತ್ತೂ ಸಮಸ್ಯೆ ಆಗಿಲ್ಲ ಅಂತ
ಹೇಳ್ತಾನೆ. ನಾನಂತೂ ಬರೋದಿಲ್ಲ, ಆಗಲೇ ಒಂದ್ಸಲಿ ಸೂರ್ಯನ ವಿಷಯಕ್ಕೆ ಪಾಪ ಇದು ಮಾಡಿಬಿಟ್ಟಿದ್ದೀನಿ, ಇವಾಗಲೂ ಕೂಡ ನನ್ನನ್ನು ಬಂದುಬಿಟ್ಟು ಅವಳಿಗೆ ಇದು ಮಾಡಲ್ಲ, ಬೇಕಾದ್ರೆ ಅವ್ರಿಗೂ ಸಹ ಅನುಭವಿಸೋಕ್ಕಿರಲ್ಲ, ನಾನು ಮಾಡೋದಿಲ್ಲ, ನಾನು ಬರಲ್ಲ ನಾನು ಅಂತ ಹೇಳ್ತಾಳೆ. ಆಯಿತು ಬಿಡು, ಏನೋ ಮಾಡ್ಕೊ, ಆಯಿತು ನೀನು ಮೊದಲಿನ ಕಸ್ತೂರಿ ಆಗಿಲ್ಲ ಬಿಡು, ನೀನು ಆಯಿತು ಬರಬೇಡ ಬಿಡು, ನಾನೇ ಒಬ್ಳು ಹೋಗ್ಬಿಟ್ಟು ನಾನೇನೋ ಪರಿಹಾರ ಮಾಡ್ಕೋತೀನಿ, ನಿನ್ನ ಕೆಲಸ ಏನಿದೆ ಹೋಗಿ ಮಾಡ್ಕೊ ನೀನು ಅಂತ ಕೋಪದಿಂದ ಮಾತಾಡಿಕೊಂಡು ಮನೆಯಿಂದ ಶಾಂತಿ ಹೊರಡ್ತಾಳೆ. ಅಲ್ಲಿ ಮನೆಗೆ ಹೋದಾಗ ಅಲ್ಲಿ ಮೀನಾ ಇದ್ದಳು, ಮನೆಯಲ್ಲೆಲ್ಲ ಫುಲ್ಲು ದೀಪ ಹಚ್ತಾರೆ. ಅದನ್ನು ನೋಡಿ ಯಾಕೆ ಈ ಥರ ಎಲ್ಲ ದೀಪ ಹಚ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ ಇದ್ದವನು ಹೇಳ್ತಾನೆ, ನೀನು ಅಂದಲ್ಲ ನನ್ನ ಪ್ರಾಣ ಅಪಾಯ ಇದೆ ಅಂತ. ಅದಕ್ಕೆ ಅವ್ರ ಸ್ವಾಮೀಜಿ ಹತ್ರನ ಕೇಳಿದರೆ ಈ ಥರ ಮಣ್ಣಿನ ದೀಪ ಹಚ್ಚಿದ ತಕ್ಷಣ ಎಲ್ಲರ ಪರಿಹಾರ ಆಗುತ್ತಂತೆ, ಅದಕ್ಕೆ ಕೂಡ ಹೋಗಿ ಹಚ್ಚಿದ್ದಾರೆ ಅಂತ. ಈಗ ಮಣ್ಣಿನ ದೀಪ ಹಚ್ಚಿದ ತಕ್ಷಣ ಎಲ್ಲನೂ ಸರಿಯಾಗ್ಬಿಡುತ್ತಾ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಸ್ವಾಮೀಜಿ ಹೇಳಿದ ಕರೆಕ್ಟ್, ಅವ್ರ ಸ್ವಾಮೀಜಿ ಹೇಳಿದ್ದು ಯಾಕೆ ತಪ್ಪಾಗಿರುತ್ತೆ ಹೇಳು ನೀನು ಅಂತ ಹೇಳ್ತಾರೆ. ಹೌದು, ಮತ್ತು ಅವಳು ಮನೆ ಬಿಟ್ಟು ಹೋದರೆ ತಾನೇ ನಿಮಗೆಲ್ಲ ಆಯುಷ್ ಆಗೋದು, ಅವ್ರ ಮನೆ ಬಿಟ್ಟು ಹೋದರೆ ನಿನಗೆ 118 ವರ್ಷ ಆಯುಸ್ಸಿದೆಯಂತೆ, ಅವಳ ಮನೆ ಬಿಟ್ಟು ಕಳಿಸ್ರಿ ಅಂತ ಹೇಳ್ತಾನೆ. ಹೌದಾ, ಹಂಗಾದರೆ ಮೀನಾ ಬಟ್ಟೆ ಪ್ಯಾಕ್ ಮಾಡಮ್ಮ ಅಂತ ಹೇಳ್ತಾನೆ ರಂಗನಾಥ. ಇದೇ ಥರ ನಮ್ಮ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತಾಯಿರ್ರಿ.